before Christmas became something the church celebrated. God's people waited for Him to send a rescuer, waited for God's promised Messiah to come and put everything back together and make everything which is wrong right. Just like those people in those days were all in the same situation amidst the pandemic that has transformed our lives so drastically. This coronavirus has a great impact on us. Some people have lost their jobs, while careers in healthcare ramped up dramatically. Some houses are buzzing with kids at home with no school activity, while others' homes are unbearably quiet and lonely. Some of us are living in extreme fear, while few are unburdened by the threat of health issues. Corona has proved that everything around us is temporary, and it has introduced us to a completely new world of life. During this pandemic, let me remind you that more than 2000 years ago, God came into this world in human form, in the form of a child, as a wonderful counselor, mighty God, everlasting Father, Prince of Peace, to save mankind, because He created us in His own image and He loved us the most. Yes, the world's peace and joy comes through Jesus, and He is the gift to us. The crisis that our world is facing seems to change and evolve daily, and yet we have the assurance that whatever challenges we may face, there is nothing that can separate us from the love of God. Come, let us find joy, peace, and comfort amidst the pandemic. While St. Philomena's Composite PU College presents the Nativity. Love came down at Christmas, love so divine. The Nativity mystery conceived from the Holy Spirit and born from Virgin Mary. That is, God became human out of His own grace. The first bed for the Son of God was not a royal cradle, but a manger. The birth of Jesus, clubbed with the anguish and broken hearts, getting healed by the Lord's presence, is depicted through a dance drama. ಆಧುನಿಕ ಸಮಾಜವು ಸಂಪೂರ್ಣವಾಗಿ ಬದಲಾಗಿದೆ. ಗುರು ಹಿರಿಯರಿಂದ ಕೂಡಿದ್ದರೂ ಗೌರವ, ಶಾಂತಿ, ವಿಶ್ವಾಸ ಹಾಗೂ ಪ್ರೀತಿಯ ಕೊರತೆಯಿಂದ ಬಾಳುತ್ತಿರುವ ಒಂದು ಕುಟುಂಬದ ಚಿತ್ರಣ ಇಲ್ಲಿದೆ. ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ತಮ್ಮ ಜೀವನವನ್ನೇ ಕುಟುಂಬಕ್ಕಾಗಿ ಮುಡಿಪಾಗಿಸಿ ಜೀವಿಸಬೇಕಾದ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯವನ್ನು ಅರಿಯದೆಯೇ ಕುಟುಂಬದವರು ಜೀವನವನ್ನು ಸಾಗಿಸುತ್ತಾ ಅವಿಧೇಯತೆಯಿಂದ ಬಾಳುವರು. ಪರಿಣಾಮವಾಗಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಅಶಾಂತಿ ಮನೆ ಮಾಡಿ ಕ್ರಮೇಣ ಆ ದೇವರನ್ನೇ ಮರೆತು ಜೀವನ ಸಾಗಿಸತೊಡಗಿದರು. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನ ಭುವಿ ಮನುಜನ ಪ್ರೀತಿಗ ಒಂದು ಕಥೆಯ. ಜಗದೊಡೆಯನ ಭುವಿ ಮನುಜನ ಪ್ರೀತಿಗ ಒಂದು ಕಥೆಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು
ಪ್ರೀತಿಯಿಂದ ಹರಸಿದರು. ಆದರೀ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ದೇವರಿಂದ ದೂರಾದರು, ಸಿಡಿದೆದ್ದು ದಂಗೆ ಎದ್ದರು. ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ತನ್ನ ಒಡಲ ಜೀವವನು ದೂರ ಮಾಡುವನೆ ದೇವನು. ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು. ಜಗದಾತ್ಮನ ಜಗಜ್ಯೋತಿಯ ಭುವಿಗೆ ಇಂದು ಕಳಿಸಿದನು, ಭುವಿಗೆ ಇಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭುವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು. ಯುಗಗಳು ಉರುಳಿದವು, ಕಾಲವು ನಡೆಯಿತು. ಪ್ರವಾದಿಗಳ ನುಡಿಯಂತೆ ಧರೆಯಲಿ ಭುವಿಯಲಿ ಜನನವಾಯಿತು, ಕ್ರಿಸ್ತ ಜನನವಾಯಿತು. ಕ್ರಿಸ್ತನ ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ, ದೂರ ದೇಶದ ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು, ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು.
ಕುಟುಂಬದಲ್ಲಿ ಅಶಾಂತಿ ವಾತಾವರಣವಿರುವ ಸಮಯದಲ್ಲಿ ತಂದೆಯು ಕರೋನಾ ಮಹಾಮಾರಿಯಿಂದ ಅನಾರೋಗ್ಯಕ್ಕೆ ಒಳಗಾದರು. ತಂದೆಯು ಆಸ್ಪತ್ರೆಯ ಪಾಲಾದ ಮೇಲೆ ಕುಟುಂಬದವರು ಅವರ ಅನುಪಸ್ಥಿತಿಯಲ್ಲಿ ಮತ್ತು ತಂದೆಯು ಕುಟುಂಬದವರ ಅನುಪಸ್ಥಿತಿಯಲ್ಲಿ ಅವರ ಮಹತ್ವವನ್ನು ಅರಿತರು. ಕುಟುಂಬವೇ ಸರ್ವಸ್ವವೆಂದು ಪರಸ್ಪರ ಒಬ್ಬರಿಗಾಗಿ ಒಬ್ಬರು ಹಂಬಲಿಸತೊಡಗಿದರು. ಆಸ್ಪತ್ರೆಯಲ್ಲಿ ವೈದ್ಯರು ಅವರ ಸಾಮರ್ಥ್ಯ ಮೀರಿ ಪ್ರಯತ್ನಿಸಿದರು. ಚಿಕಿತ್ಸೆ ಫಲಕಾರಿಯಾಗುವ ಯಾವ ಸೂಚನೆಯೂ ಇಲ್ಲದಾಯಿತು. ಕುಟುಂಬದವರೆಲ್ಲರೂ ಕಂಗಾಲಾಗಿ ಆ ದಯಾಮಯ ದೇವರ ಮೊರೆ ಹೋಗಿ ಅನನ್ಯ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸತೊಡಗಿದರು. ಸಮಾಜದಿಂದ ತಿರಸ್ಕೃತಗೊಂಡಿದ್ದ ಬಹಿಷ್ಕಾರದ ಪ್ರಜೆಗಳಂತಿದ್ದ ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ. ಸಂತಸದ ಸಂತೋಷದ ಆ ಸಂದೇಶ. ಸಂದೇಶ ಕೇಳಿ ಕುರುಬರ ಮಂದೆಯು ಬೋಡಿ ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಗೊಲ್ಲ ಜನರೇ ಕೇಳಿರಿ ನೀವೀಗ, ಗೊಲ್ಲ ಜನರೇ ಕೇಳಿರಿ ನೀವೀಗ, ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ. ಮುಕ್ತ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ,
ಜಗದೊಡೆಯನು ಪರಮಾತ್ಮನು ಭುವಿಗೆ ಇಂದು ಬಂದನು. ಕುರುಬರು ಕುಣಿದು ಹೋದರು, ರಾಯನು ನಮಿಸಿ ಹೋದರು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭುವಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು, ಪ್ರೀತಿ ಬೆಳೆಯಿತು. ಈ ಪುಟ್ಟ ಕಂದ ದೇವಾಲಯದಲ್ಲಿ ಕಾಣಿಕೆಯಾದ, ನಜರೇತಿನಲ್ಲಿ ಮಗುವಾದ, ಜೆರೂಸಲೇಮಿನಲ್ಲಿ ಜ್ಞಾನಿಯಾದ, ಗಲೀಲೆಯದಲ್ಲಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ. ಕೀರ್ತನೆಗಳು 55 ವಚನ 22. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು, ಇದು ಚಿರಕಾಲ ಸತ್ಯ. ಕುಟುಂಬದವರ ಅನನ್ಯ ಭಕ್ತಿ ನಂಬಿಕೆಯಿಂದ ತಂದೆಯೂ ಗುಣಮುಖರಾದರು. ಆ ದಯಾಮಯ ದೇವರು ಅವರ ಕೃಪಾಹಸ್ತದಿಂದ ಗುಣಮುಖರನ್ನಾಗಿಸಿ ಲೋಕಕ್ಕೆ ತನ್ನ ಮಕ್ಕಳಿಗಾಗಿ ತಾನು ಸದಾ ಇರುವೆನೆಂದು ಆ ಪ್ರಭು ಯೇಸುಕ್ರಿಸ್ತರು ತಮ್ಮ ಮಹಿಮೆಗಳ ಮೂಲಕ ಜಗತ್ತಿಗೆ ಸಾರುತ್ತಲೇ ಇರುವರು. ಆತನ ಸನ್ನಿಧಿಯಲ್ಲಿ ಆ ಕುಟುಂಬದವರೆಲ್ಲ ಪ್ರೀತಿ ಸೌಹಾರ್ದತೆಯಿಂದ ಅನ್ಯೋನ್ಯವಾಗಿ ಸಂತೋಷದಿಂದ ಜೀವನ ಸಾಗಿಸುವರು. ಕುರುಡರ ಕಣ್ಣು ತೆರೆಸಿದ, ಮೂಕರ ನಾಲಗೆ ಸಡಿಲಿಸಿದ, ಅಂಗವಿಕಲರ ಆದರಿಸಿ ನೊಂದ ಜನರನ್ನು ಸಂತೈಸಿದ. Nativity displays focus on the spiritual aspect of Lord Jesus' message for mankind. So, hope and trust in the Lord to find peace within you. Prayer is placing oneself in the hands of God and listening to His small, still voice. What is God's Christmas gift for us? Let's reflect. Today, we are here to celebrate a sacred historical event, the birth of Jesus Christ, the Savior of humankind. Yes, it's December, and with it, all the joys of Christmas. But what is the real meaning of Christmas? Is it gifts under the tree, the cards in the mail, and the shouts of Merry Christmas? Is this real Christmas? Lord Jesus is God's Christmas gift to humankind. To experience Christmas joy, we need to personally accept God's Christmas gift, that is Jesus Christ. God gave us this Christmas gift to give us hope and peace in our hearts. For many, Christmas is a time of sorrow. Many are saddened at Christmas time due to various reasons. But the true beauty of this season is that the birth of Jesus gives hope to the broken-hearted and affected by this pandemic.
It reminds us that we are not alone. It is a time of healing and renewed strength. Bible tells us that Jesus came that we might have life and live it to the full. So let us listen to the Bible passage where it speaks about the purpose of His incarnation. A reading from the Holy Gospel according to St. Luke, chapter 1, verses 26 to 38. In the 6th month, the angel Gabriel was sent by God to a town in Galilee called Nazareth, to a virgin engaged to a man whose name was Joseph, of the house of David. The virgin's name was Mary. And he came to her and said, "Greetings, favored one. The Lord is with you." But she was much perplexed by his words and pondered what sort of greetings might be. The angel said to her, "Do not be afraid, Mary, for you have found favor with God.
And now you will conceive in your womb and bear a son, and you will name him Jesus. He will be great, and he will be called the Son of the Most High, and the Lord God will give to him the throne of his ancestor David. He will reign over the house of Jacob forever, and of his kingdom there will be no end. Mary said to the angel, "How can this be, since I am a virgin?" The angel said to her, "The Holy Spirit will come upon you, and the power of the Most High will overshadow you. Therefore the child to be born will be holy. He will be called Son of God. And now your relative Elizabeth, in her old age, has also conceived a son, and this is the 6th month of her who was said to be barren. For nothing will be impossible with God." Then Mary said, "Here am I, the servant of the Lord. Let it be with me according to your word." Then the angel departed from her. The word of the Lord. The Bible says, "For unto you is born this day in the city of David a Savior, which is Christ the Lord." Yes, dear friends, when you see the manger, think beyond it and understand the reason for Jesus coming into this world. The birth of Jesus was prophesied hundreds of years before Jesus came into the world by the prophet Isaiah, who said, "Therefore the Lord himself shall give you a sign. Behold, a virgin shall conceive and bear a son, and shall call his name Emmanuel." The prophet Isaiah further says, "For unto us a child is born, unto us a son is given, who is the Lord Jesus Christ." The Bible also says, "For all have sinned and come short of the glory of God." So Lord Jesus left his heavenly abode, came down to this world, and sacrificed his life on the cross. That's not the end. He rose again to save us, so that we could have eternal life, provided we trust in him. I'm afraid many people today have lost sight of the original meaning of Christmas. The true meaning of Christmas, according to the Holy Bible, has nothing to do with all our traditional and cultural trappings. But Christmas marks that glorious event in which God entered human history on a mission to save us. But far too often we lose sight of the true meaning of Christmas, and we fail to reflect on the greatest Christmas gift of all. This greatest gift is recorded in the Holy Bible, which says, "For God so loved the world that he gave his only begotten Son, Lord Jesus, that whosoever believes in him should not perish, but have everlasting life." Oh, what a wonderful and priceless gift God has given to the world in the person of Jesus Christ. I encourage
each one of you to look at Christmas with a new perspective. Jesus said, I am the way, the truth, and the life. So, dear ones, if you invite Jesus into your lives, then you can experience the real joy of Christ-centered Christmas. Christmas without Jesus Christ in our lives is meaningless. So thanks be to God for His unspeakable gift, Lord Jesus Christ, the Savior of the world. Our gracious Heavenly Father, we just come to your presence to worship you with a song of thanksgiving in our hearts, a song of redemption, and with a song of hope and renewal. Thank you, God, for sending your only Son Jesus, our Emmanuel, into this world and for bringing great joy. Thank you for the assurance that those who believe in you will experience the joy of salvation and know with absolute certainty that we'll spend eternity with you. Help us to share this truth and be a light that you are the Savior and Redeemer of the world. Yes, Lord, peace on earth can only come when hearts find peace with you. Give us the spirit of wisdom and revelation that we might know you better. Heavenly Master, help us to remember the birth of Lord Jesus not only today but every day, that we may share in the song of angels, the gladness of the shepherds, and worship of the wise men. Merciful God, hear our fervent prayers. Remember those who suffer the loss of their loved ones and who suffer from the absence of work, and may we hold in our hearts all those in distress and suffering. Especially, we plead at your holy feet to overcome this global crisis, and that after this pandemic, we build a more just and human world. Lord, I surrender all the Good Shepherd sisters into your loving hand. Bless and share your special grace on them who works for the well-being of girls and women. Lord, bless all the teaching, non-teaching and support staff of all our Good Shepherd schools at Ballari and all the staff of various departments in the campus. And also bless all our benefactors and well-wishers. Bless them with your joy, peace, and comfort in their lives. This humble prayer I ask in your holy name. Amen. Yes, God answers our prayers. We have to trust in Him. God created us to be an instrument of love and share the good news. The staff of Loreto Kindergarten reminds us through a carol that Jesus came into this world to give us eternal life. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು, ಗೋದಲಿಯಲ್ಲಿ ಮಲಗಿರುವ ಕ್ರಿಸ್ತ ಯೇಸು. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು, ಗೋದಲಿಯಲ್ಲಿ ಮಲಗಿರುವ ಕ್ರಿಸ್ತ ಯೇಸು. Happy, happy Christmas, Merry, Merry Christmas, wish you happy Christmas. Happy, happy Christmas, Merry, Merry Christmas, wish you happy Christmas.
ಸುತ್ತಿರುವ ಒಂದು ಕೂಸು, ಗೋದಲಿಯಲ್ಲಿ ಮಲಗಿರುವ ಕ್ರಿಸ್ತ ಯೇಸು. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು, ಗೋದಲಿಯಲ್ಲಿ ಮಲಗಿರುವ ಕ್ರಿಸ್ತ ಯೇಸು. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆಯು, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆಯು, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ, ದೇವರು ಅವರಿಗೆ ಒಲಿಯುತ್ತಾನೆ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ವಿಶ್ ಯು ಹ್ಯಾಪಿ ಕ್ರಿಸ್ಮಸ್. Happy, happy Christmas, Merry, Merry Christmas, wish you happy Christmas. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು, ಗೋದಲಿಯಲ್ಲಿ ಮಲಗಿರುವ ಕ್ರಿಸ್ತ ಯೇಸು. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು, ಗೋದಲಿಯಲ್ಲಿ ಮಲಗಿರುವ ಕ್ರಿಸ್ತ ಯೇಸು. ಕೆಟ್ಟು ಹೋದವರನ್ನು ರಕ್ಷಿಸಲು ಬಂದನು, ಪಾಪಗಳಿಂದ ಬಿಡಿಸಿ ಪರಿಶುದ್ಧ ಮಾಡುವನು. ಕೆಟ್ಟು ಹೋದವರನ್ನು ರಕ್ಷಿಸಲು ಬಂದನು, ಪಾಪಗಳಿಂದ ಬಿಡಿಸಿ ಪರಿಶುದ್ಧ ಮಾಡುವನು. ಕ್ರಿಸ್ತನು ನಮ್ಮ ಕೂಡ ಇರುವನು, ಕ್ರಿಸ್ತನು ನಮ್ಮ ಕೂಡ ಇರುವನು. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ವಿಶ್ ಯು ಹ್ಯಾಪಿ ಕ್ರಿಸ್ಮಸ್. Happy, happy Christmas, Merry, Merry Christmas, wish you happy Christmas. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು, ಗೋದಲಿಯಲ್ಲಿ ಮಲಗಿರುವ ಕ್ರಿಸ್ತ ಯೇಸು. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು, ಗೋದಲಿಯಲ್ಲಿ ಮಲಗಿರುವ ಕ್ರಿಸ್ತ ಯೇಸು. ಸೈತಾನನ ಕ್ರಿಯೆಗಳನ್ನು ಲಯಪಡಿಸಲು ಬಂದನು, ಮರಣವನ್ನು ಜಯಿಸಿ ಜೀವವನ್ನು ನೀಡುವನು. ಸೈತಾನನ ಕ್ರಿಯೆಗಳನ್ನು ಲಯಪಡಿಸಲು ಬಂದನು, ಮರಣವನ್ನು ಜಯಿಸಿ ಜೀವವನ್ನು ನೀಡುವನು. ಕ್ರಿಸ್ತನು ಜಯವನ್ನು ಕೊಡುವನು, ಕ್ರಿಸ್ತನು ಜಯವನ್ನು ಕೊಡುವನು. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ವಿಶ್ ಯು ಹ್ಯಾಪಿ ಕ್ರಿಸ್ಮಸ್. Happy, happy Christmas, Merry, Merry Christmas, wish you happy Christmas. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು, ಗೋದಲಿಯಲ್ಲಿ ಮಲಗಿರುವ ಕ್ರಿಸ್ತ ಯೇಸು. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು, ಗೋದಲಿಯಲ್ಲಿ ಮಲಗಿರುವ ಕ್ರಿಸ್ತ ಯೇಸು. Happy, happy Christmas, Merry, Merry Christmas, wish you happy Christmas. Happy, happy Christmas, Merry, Merry Christmas, wish you happy Christmas. Happy, happy Christmas, Merry, Merry Christmas, wish you happy Christmas. Happy, happy Christmas, Merry, Merry Christmas, wish you happy Christmas. We can be assured of eternal life through Jesus, provided we trust in Him. Now, let's welcome the staff of St. Mary's Higher Primary School. ಈ ಲೋಕವು ಮಹಾಮಾರಿ ಕರೋನಾ ವೈರಸ್ನಿಂದ ತತ್ತರಿಸುತ್ತಿದೆ. ಇದನ್ನು ನಿವಾರಿಸಲು ವೈದ್ಯರು, ದಾದಿಯರು, ಪೊಲೀಸರು, ಆಶಾ ಕಾರ್ಯಕರ್ತರು ಹಾಗೂ ಇತರರು ಇವರಿಗೆ ಸಹಕಾರ ನೀಡುತ್ತಿದ್ದಾರೆ. ಇನ್ನು ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು, ಫಾದರ್ ಸಿಸ್ಟರ್ಸ್ ರವರು, ರಾಜಕಾರಣಿಗಳು ಬಡ ಕುಟುಂಬಗಳಿಗೆ ತಮ್ಮ ಕೈಲಾದ ಸಹಾಯವನ್ನು ನೀಡುತ್ತಿದ್ದಾರೆ. ಇವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಕರೋನಾ ವಾರಿಯರ್ಸ್ ಕುಟುಂಬಗಳ ಪರಿಸ್ಥಿತಿಯನ್ನು ಈ ಕಿರು ನಾಟಕದ ಮೂಲಕ ವೀಕ್ಷಿಸೋಣ. ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಭಾರತಕ್ಕೆ ಮಹಾಮಾರಿ ಕೊರೋನಾ ವೈರಸ್ ಆವರಿಸಿದ ಸಮಯದಿಂದ
ಹಗಲು ರಾತ್ರಿ ಎನ್ನದೆ ದಿನವಿಡೀ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವ ಪರಿಸ್ಥಿತಿಗಳು ಎದುರಾಗಿವೆ. ಇಂತಹ ಸಮಯದಲ್ಲಿ ನಾವು ನಮ್ಮ ಕುಟುಂಬದ ಸದಸ್ಯರಿಂದ ದೂರವಾಗುತ್ತಿದ್ದೇವೆ ಹಾಗೂ ನಮ್ಮ ಎತ್ತ ಮಕ್ಕಳನ್ನು ಪ್ರೀತಿಯಿಂದ ಮುದ್ದಾಡಿಸಲು ಭಯವಾಗುತ್ತಿದೆ. ಇಂತಹ ಭಯಾನಕ ಪರಿಸ್ಥಿತಿಯನ್ನು ಹೋಗಲಾಡಿಸಲು ಆ ದಯಾಮಯ ದೇವರಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಪ್ರತಿದಿನ ದೇವರನ್ನು ಪ್ರಾರ್ಥಿಸಿ ದೇವರ ಅನುಗ್ರಹವನ್ನು ಪಡೆಯೋಣ. ಅಮ್ಮ ಅಮ್ಮ ಏನಾಯ್ತು? ಡಾಕ್ಟರ್ ಅಮ್ಮ ಅವರೇ, ಒಂದು ವಾರದಿಂದ ತಲೆನೋವು, ಕೆಮ್ಮು, ಜ್ವರ ಅಂತೇಳಿ ಮೈಯೆಲ್ಲ ಸುಡ್ತಿದೆ ಡಾಕ್ಟರ್ ಅಮ್ಮ ಅವರೇ. ಏನಾದರೂ ಮಾಡಿ ನನ್ನ ರೋಗವನ್ನು ನಿವಾರಣೆ ಮಾಡಿ ಡಾಕ್ಟರ್ ಅಮ್ಮ ಅವರೇ. ಆಯ್ತು, ಈಗ ಹಾಸ್ಪಿಟ್ಲಿಗೆ ಬಂದಿರಲ್ಲ, ಚೆಕ್ ಮಾಡ್ತೀವಿ. ನೀವ್ ಏನ್ ಮಾಡ್ತೀರಂದ್ರೆ ಜ್ವರ ಬಂದ ತಕ್ಷಣ ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡು ಸುಮ್ನೆ ಆಗ್ತೀರಿ. ಹಂಗ್ ಮಾಡ್ಬಾರ್ದು. ಜ್ವರ ಬಂದ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೋಬೇಕು. ಚೆನ್ನಾಗಿ ಉಸಿರಾಡ್ರಿ. ನಿಮ್ಗೆ ಫೀವರು ಮತ್ತೆ ಕಫ್ ಎಲ್ಲ ಇದೆ ಅಲ್ಲ, ಲೈಟ್ ಆಗಿ ವೈರಸ್ ಅಟ್ಯಾಕ್ ಆಗಿದೆ. ಇಲ್ಲೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ಸ್ಪಂದಿಸಬೇಕು. ಡಾಕ್ಟರ್ ಅಮ್ಮ ಅವರೇ, ಫಂಕ್ಷನ್ಗೆ ಹೋಗೋಕೆ ಟೈಮ್ ಆಯ್ತು. ಅಕ್ಕ ಬಂದಾರೋ ಇಲ್ಲ ನೋಡೋಣ. ಅಕ್ಕ ಅಕ್ಕ ಯಾಕೆ ಹಿಂಗ ಸುಸ್ತಾಗ್ತಿದ್ದಂಗಿದೆಯಾ? ಜ್ವರ ಬಂದಿದೆ ಟೀನಾ. ಯಾಕೆ ನೀವು ಡಾಕ್ಟರ್ ಎಲ್ಲ ಮುಂಚೆನೆ ಏನ್ ಪ್ರಿಕಾಷನ್ಸ್ ತಗೊಂಡಿಲ್ವಾ? ತಗೊಂಡಿದ್ದೀನಿ ಟೀನಾ, ಆದ್ರೆ ಕೂಡ ಪೇಷಂಟ್ಸ್ ಹತ್ರ ಹೋಗಿದ್ದೀನಲ್ಲ, ವೈರಸ್ ಎಲ್ಲ ಅಟ್ಯಾಕ್ ಆಗಿದೆ. ಅಕ್ಕ ಡಾಕ್ಟರ್ ಆಗಿ ನೀವೇ ಹಿಂಗಂದ್ರೆ ಹೆಂಗಕ್ಕ? ಸ್ವಲ್ಪ ಹಂಗೆ ಆರಾಮಾಗು. ಅಕ್ಕ ಅಕ್ಕ ಏನ್ ಮಾತಾಡ್ತಾನೆ ಇಲ್ಲ ನೀನು? ಅಕ್ಕ ಅಯ್ಯೋ ಕರೋನಾ ವೈರಸ್ ವಿರುದ್ಧ ಹೋರಾಡ್ತಿರುವಂತ ವೈದ್ಯರನ್ನು ಸಹ ಈ ಮಹಾಮಾರಿ ಬಿಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ವೈದ್ಯರ ಕುಟುಂಬದವರನ್ನು ಕಾಪಾಡುವವರು ಯಾರು? ನಮ್ಮೆಲ್ಲರ ಪರಿಸ್ಥಿತಿ ಮುಂದೆ ಏನು? ಹೌದು, ಇದನ್ನೆಲ್ಲ ನೀಗಿಸಬೇಕಾದ್ರೆ ಆ ದೇವರಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾವೆಲ್ಲರೂ ನಮ್ಮ ಪಾಪಗಳನ್ನು ತ್ಯಜಿಸಿ ನೀತಿವಂತರಾಗಿ ಬಾಳಲು ಪ್ರಯತ್ನಿಸೋಣ. ದೈವ ಪದವಿಯನ್ನು ತ್ಯಜಿಸಿ ನರನಾಗಿ ಜನಿಸಿ ಬಂದ ಪ್ರಭು ಯೇಸು ಕ್ರಿಸ್ತರು ಈ ಲೋಕವನ್ನು ಆವರಿಸಿರುವ ಕೊರೋನಾ ವೈರಸ್ ಅನ್ನು ನಾಶಪಡಿಸಿ ನಮ್ಮೆಲ್ಲರಲ್ಲಿಯೂ ಶಾಂತಿ, ಸಮಾಧಾನ, ಸಂತೋಷ ಹಾಗೂ ಆರೋಗ್ಯವನ್ನು ಕರುಣಿಸಲಿ. ಕ್ರೈಸ್ತ ಜಯಂತಿಯ ಸಂಭ್ರಮವನ್ನು ನಮ್ಮ ಈ ನೃತ್ಯದ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ, ನಮಗಾಗಿ ನರನಾಗಿ ಬಂದಾತನೇ. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ, ನಮಗಾಗಿ ನರನಾಗಿ ಬಂದಾತನೇ. ಜನರಿಗೆಲ್ಲ ದೇವರು ನೀನೇನಯ್ಯ, ನಾವೆಲ್ಲರೂ ಹಾಡುವೆವು ಹಲ್ಲೆಲೂಯ. ಜನರಿಗೆಲ್ಲ ದೇವರು ನೀನೇನಯ್ಯ, ನಾವೆಲ್ಲರೂ ಹಾಡುವೆವು ಹಲ್ಲೆಲೂಯ. ನಾವೆಲ್ಲರೂ ಹಾಡುವೆವು ಹಲ್ಲೆಲೂಯ. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ, ನಮಗಾಗಿ ನರನಾಗಿ ಬಂದಾತನೇ. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ, ನಮಗಾಗಿ ನರನಾಗಿ ಬಂದಾತನೇ. ಯೆಶಾಯನ ಪ್ರವಾದನೆ ನೆರವೇರಿತು, ಲೋಕದಲ್ಲಿ ಸಮಾಧಾನ ಉಂಟಾಯಿತು. ಯೆಶಾಯನ ಪ್ರವಾದನೆ ನೆರವೇರಿತು, ಲೋಕದಲ್ಲಿ ಸಮಾಧಾನ ಉಂಟಾಯಿತು. ನೀವು ಜನಿಸಿ ಅಂಧಕಾರ ಮರೆಯಾಯಿತು, ಯೇಸು ನೀವು ಜನಿಸಿ ಅಂಧಕಾರ ಮರೆಯಾಯಿತು. ನಮ್ಮೆಲ್ಲರ ಬಾಳಲ್ಲಿ ಬೆಳಕಾಯಿತು, ನಮ್ಮೆಲ್ಲರ ಬಾಳಲ್ಲಿ ಬೆಳಕಾಯಿತು. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ, ನಮಗಾಗಿ ನರನಾಗಿ ಬಂದಾತನೇ. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ,
ನಮಗಾಗಿ ನರನಾಗಿ ಬಂದಾತನೇ. ಮೀಕನ ಪ್ರವಾದನೆ ನೆರವೇರಿತು, ಜನರಿಗೆಲ್ಲ ಮಹಾ ಸಂತೋಷವಾಯಿತು. ಮೀಕನ ಪ್ರವಾದನೆ ನೆರವೇರಿತು, ಜನರಿಗೆಲ್ಲ ಮಹಾ ಸಂತೋಷವಾಯಿತು. ನೀವು ಜನಿಸಿ ಪಾಪ ಶಾಪ ದೂರವಾಯಿತು, ಏಸು ನೀವು ಜನಿಸಿ ಪಾಪ ಶಾಪ ದೂರವಾಯಿತು. ನಮ್ಮೆಲ್ಲರ ಬಾಳು ಬಂಗಾರವಾಯಿತು, ನಮ್ಮೆಲ್ಲರ ಬಾಳು ಬಂಗಾರವಾಯಿತು. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ, ನಮಗಾಗಿ ನರನಾಗಿ ಬಂದಾತನೇ. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ, ನಮಗಾಗಿ ನರನಾಗಿ ಬಂದಾತನೇ. ತಂದೆಯ ಚಿತ್ತವು ನೆರವೇರಿತು, ಈ ಲೋಕದಲ್ಲಿ ರಕ್ಷಣೆಯು ಉಂಟಾಯಿತು. ತಂದೆಯ ಚಿತ್ತವು ನೆರವೇರಿತು, ಈ ಲೋಕದಲ್ಲಿ ರಕ್ಷಣೆಯು ಉಂಟಾಯಿತು. ನೀವು ಜನಿಸಿ ಮರಣದಿಂದ ಜಯವಾಯಿತು, ಯೇಸು ನೀವು ಜನಿಸಿ ಮರಣದಿಂದ ಜಯವಾಯಿತು. ನಮ್ಮೆಲ್ಲರಿಗೂ ನಿತ್ಯ ಜೀವವಾಯಿತು, ನಮ್ಮೆಲ್ಲರಿಗೂ ನಿತ್ಯ ಜೀವವಾಯಿತು. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ, ನಮಗಾಗಿ ನರನಾಗಿ ಬಂದಾತನೇ. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ, ನಮಗಾಗಿ ನರನಾಗಿ ಬಂದಾತನೇ. ಜನರಿಗೆಲ್ಲ ದೇವರು ನೀನೇನಯ್ಯ, ನಾವೆಲ್ಲರೂ ಹಾಡುವೆವು ಹಲ್ಲೆಲೂಯ. ಜನರಿಗೆಲ್ಲ ದೇವರು ನೀನೇನಯ್ಯ, ನಾವೆಲ್ಲರೂ ಹಾಡುವೆವು ಹಲ್ಲೆಲೂಯ, ನಾವೆಲ್ಲರೂ ಹಾಡುವೆವು ಹಲ್ಲೆಲೂಯ. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ, ನಮಗಾಗಿ ನರನಾಗಿ ಬಂದಾತನೇ. ಆದಿಯಲ್ಲಿ ವಾಕ್ಯವಾಗಿ ಇದ್ದಾತನೇ, ನಮಗಾಗಿ ನರನಾಗಿ ಬಂದಾತನೇ. On the very night of Christ's birth, the world's first Christmas carol was sung by a host of angels, sharing the message with the shepherds. Glory to God in the highest, and on earth peace, goodwill toward men. Today, carols continue the spirit of Christmas, which exists in harmonious carols like those sung by angels on the day of Christ's birth. The staff of St. Philos proclaims, "It's a great joy to the world. Let us receive the King of Kings and the Lord of Lords, for he reigns." The King of Kings.
Yes, Lord Jesus, the Savior of the world, is the King of kings and the Lord of lords, who sent his only begotten Son into this world to redeem us. Music and singing is an important part of worship and praising God. The staff of St. Philos is all set to praise the Lord. Let us sound the trumpet of joy, sing aloud, and bring peace to men on earth. Everyone is joyful, they're singing everywhere. Do you know the reason? It's Christmas time again. The trees and stars, gifts and cakes are filled just everywhere. But don't forget the reason that you and I must share. It's Christmas, come join us in the song. It's Christmas, let's dance and get along. Hey, it's Christmas, come join us in the song. It's Christmas, let's dance and get along. The birth of Jesus is the most important thing. He came so we could all be forgiven of our sins. The birth of Jesus is the most important thing. He came so we could all be forgiven of our sins. It's Christmas, come join us in the song. It's Christmas, let's dance and get along. Hey, it's Christmas, come join us in the song. It's Christmas, let's dance and get along. Merry Christmas! The streets are filled with caroling and a star on every house. The festive spirit Christmas brings makes everyone rejoice. Let's spread the joy, the love and warmth to the people that we meet. Share the good news to your friends and give them a Christmas tree. It's Christmas, come join us in the song. It's Christmas, let's dance and get along. Hey, it's Christmas, come join us in the song. It's Christmas, let's dance and get along. The birth of Jesus is the most important thing. He came so we could all be forgiven of our sins. The birth of Jesus is the most important thing. He came so we could all be forgiven of our sins. ఇది క్రిస్మస్ మనం కలిసి పాడుదాం. ఇది క్రిస్మస్ మన సందడి చేసేద్దాం. హే, ఇది క్రిస్మస్ మనం కలిసి పాడుదాం. ఇది క్రిస్మస్ మన సందడి చేసేద్దాం. ये क्रिसमस सब मिलकर गाएंगे. ये क्रिसमस सब मिलके नाचेंगे. ये क्रिसमस सब मिलकर गाएंगे. ये क्रिसमस सब मिलके नाचेंगे. ఇది క్రిస్మస్ నాకున్నాయి పాడిరా. ఇది క్రిస్మస్ నమ్మకున్నాయి ఆడిరా. ఇది క్రిస్మస్ నాకున్నాయి పాడిరా. ఇది క్రిస్మస్ నమ్మకున్నాయి ఆడిరా. ये बड़ा दिन है बड़ा दिन, आओ गीत में शामिल हो. ये बड़ा दिन है बड़ा दिन, गीत गुनगुन के गाओ. ये बड़ा दिन है बड़ा दिन, आओ गीत में शामिल हो. ये बड़ा दिन है बड़ा दिन, गीत गुनगुन के गाओ. ఇది క్రిస్మస్ வாங்க சேர்ந்து பாடுவோம். இது கிறிஸ்மஸ் சேர்ந்து எல்லோரும் ஆடுவோம். இது கிறிஸ்மஸ் வாங்க சேர்ந்து பாடுவோம். இது கிறிஸ்மஸ் சேர்ந்து எல்லோரும் ஆடுவோம். It's Christmas, come join us in the song. It's Christmas, let's dance and get along. Hey, it's Christmas, come join us in the song. It's Christmas, let's dance and get along.
let's dance and get along. Hey, it's Christmas, come join us in the song. It's Christmas, let's dance and get along. Celebration of Christmas is incomplete without the Christmas message. Our manager, Sister Prabha, is here with us to enlighten us with a Christmas message. The year 2020 is drawing to a close at last. It was a year that made a huge demand on all of us. The COVID-19 pandemic has gripped the world and stopped it in its tracks. Christmas is coming, and this year everything will be different. In spite of all this pain, struggles and uncertainties, Christmas signifies God's consoling and comforting presence among us. It is a story of God's love for humankind and each one of us in a particular way. God became human and came to dwell among us, full of truth and grace. At his birth, the angel announced, "Glory to God in the highest, and peace to all people of good will." Yes, the Lord came down on earth to be closer to us, to understand and experience all our human conditions, and to give us His peace, joy, hope, and love. He came among us, lived among us, to reveal who God is, full of compassion, mercy, and forgiveness. The birth of Christ also brings to focus the importance of relationships. To give up one's very self, to think only of others, how to bring the greatest happiness, hope, and peace to others. That is a true meaning of Christmas. The meaning of Christmas is to promote peace and good relationships in our daily lives, to respect the life and dignity of each person without any discrimination and prejudice, to practice non-violence in our day-to-day lives, to share one's time and resources in the spirit of generosity, to care for the earth, our common home. May the values of Christmas, peace, joy, and hope reign in our hearts always. Christmas challenges us to continue the mission of Jesus, to build a better world where equality, justice, and harmony prevails. It calls us to know that the divine became human so that we might realize and live out our dignity. The season's big guy in the red suit. Can you guess? Yes, it is Santa Claus, who adds glamour to the festive season when he shows up.